30 ಫೀಟ್ ರೋಡು, ಅಪೋಸಿಟ್ ಅಲ್ಲಿ ಪಾರ್ಕ್ ಎದುರುಗಡೆಗೆ ಇರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಎಲಿವೇಶನ್ ನೋಡಬಹುದು. ಈಗ ಪ್ರೆಸೆಂಟ್ ಏನು ಟ್ರೆಂಡಿ ಆಗಿ ಹೋಗಿದೆ ಅದೇ ತರ ಟ್ರೆಂಡಿ ಡಿಸೈನ್ ಅಲ್ಲಿ ನಮಗೆ ಮಾಡಿರುವಂತಹ ಎಲಿವೇಶನ್. ಈ ಪೋರ್ಷನ್ ಫುಲ್ ನಮಗೆ ಡಿಸೈನ್ ವರ್ಕ್ ವಿತ್ ಟೈಲ್ ನ ಯೂಸ್ ಮಾಡಿದ್ದಾರೆ. MS ಗ್ರಿಲ್ ವರ್ಕ್, ಗೇಟು, ನ್ಯಾಚುರಲ್ ಸ್ಟೋನು. ಇಲ್ಲೆಲ್ಲ ನಮಗೆ ಸ್ಟ್ರಕ್ಚರ್ ಪೈಂಟ್ ವಿತ್ ಸ್ಟ್ರಕ್ಚರ್ ಡಿಸೈನ್ ನ ಯೂಸ್ ಮಾಡಿರುವಂತದ್ದು. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರು, 99% ವಾಸ್ತುನ ಬಿಲ್ಡ್ ಮಾಡಿರುವಂತದ್ದು. JP ನಗರ 8th ಫೇಸ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಮನೆ ಮುಂದೆ ನೋಡೋದ್ರಲ್ಲ ವೀಕ್ಷಕರೇ, 30 ಅಡಿ ಟಾರ್ ರೋಡ್, ಕಾವೇರಿ ವಾಟರ್ ಕೂಡ ಬರ್ತಾ ಇದೆ. ಜೊತೆಗೆ ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎದುರುಗಡೆಗೆ ನಮ್ಗೆ ಇರುವಂತದ್ದು ಪಾರ್ಕ್ ಜಾಗ. ಇನ್ನ ಪಾರ್ಕ್ ನಮ್ಗಿನ್ನ ಡೆವಲಪ್ಮೆಂಟ್ ಆಗಿಲ್ಲ. ಬಟ್ ಏನಂದ್ರೆ ಈ ಪೋರ್ಷನ್ ಫುಲ್ ನಾವು ಮನೆ ಮುಂದೆಗಡೆ ಏನಾದ್ರು ಕಾರ್ ಪಾರ್ಕಿಂಗ್ ಅಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಬಹುದು. ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತಹ ಮನೆ ಈ ಮನೆ. ತುಂಬಾ ಜನ ಕೇಳ್ತಾ ಇರ್ತಾರೆ, ಈ 2030 ಪಾರ್ಕಿಂಗ್ ಅಲ್ಲಿ ಏನಾದ್ರು ಒಂದು ಆಫೀಸ್ ರೂಮ್ ಸ್ಪೇಸ್ ಏನಾದ್ರು ಇರುವಂತಹ ಮನೆಗಳನ್ನ ಹೇಳಿ ಅಂತ ಹೇಳ್ತಿರ್ತಾರೆ. ಅಂತವ್ರಿಗೆ ತಂದಿರುವಂತಹ ಮನೆ ಈ ಮನೆ. ಬಟ್ ಏನಂದ್ರೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಾವು ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು 4ರಿಂದ 5 ಟೂ ವೀಲರ್ ನ ನಿಲ್ಸ್ಕೊಂಡು ಒಂದು ರೆಂಟಲ್ ಪರ್ಪಸ್ ರೂಮ್ ಕೂಡ ನಾವು ಯೂಸ್ ಮಾಡಬಹುದು. ಇಲ್ಲ ಒಂದು ಸ್ಟೋರ್ ರೂಮ್ ತರ ಕೂಡ ಯೂಸ್ ಮಾಡಬಹುದು. ಒಂದು ಗೆಸ್ಟ್ ರೂಮ್ ತರ ಕೂಡ ನಾವು ಯೂಸ್ ಮಾಡಬಹುದು. ಈ ಪೋರ್ಷನ್ ಅಲ್ಲಿ ಒಂದು ಹಾಲು ಕಿಚನ್ ಜೊತೆಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ನಮಗೆ ಪ್ರೊವೈಡ್ ಮಾಡಿರೋದ್ರಿಂದ ಆ ರೂಮ್ ನಾವು ಯಾವ ತರ ಬೇಕಾದ್ರೂ ಕೂಡ ಆ ತರ ನಾವು ಯುಟಿಲೈಸ್ ನ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪಾರ್ಕಿಂಗ್ ಅಲ್ಲಿ ಈ ರೂಮ್ ನ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ನೋಡಿ, ಹಾಲು ಕಿಚನ್, ಒಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ನಲ್ಲಿ ಯೂಸ್ ಮಾಡಿರೋದಲ್ಲ ನಮ್ಗೆ ಇಂಟೀರಿಯರ್ ವರ್ಕ್ ಒಂದು ಮಿನಿ ಇಟಾಲಿಯನ್ ಕಿಚನ್ ಅಂತಾನೆ ಹೇಳ್ಬೋದು. ಬ್ಯಾಸ್ಕೆಟ್ ಗಳು ಪ್ರೊವಿಷನ್ ಮಾಡಿದ್ದಾರೆ. ಇದು ಗ್ರಾನೈಟ್ ಸ್ಲ್ಯಾಬ್ ಕೂಡ ಕೊಟ್ಟಿರುವಂತದ್ದು. ಹಿಂದೆಗಡೆ ನಮಗೆ ಆಲ್ರೆಡಿ 1.5 ಅಡಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಬೋರ್ವೆಲ್ ಪ್ರೊವೈಡ್ ಮಾಡಿರುವಂತದ್ದು. ಇದು ಸಂಪು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಂಪು ಕೂಡ ನಮಗೆ ಇಲ್ಲಿ ನೋಡಿ, ಇದು ನಮಗೆ ಸಂಪು ಮಾಡಿರುವಂತಹ ಜಾಗ. ಫ್ಲೋರಿಂಗ್ ನಮಗೆ ಆಂಟಿಸ್ಕ್ಯಾಡ್ ವೆಟ್ರೋಫಿಟಲ್ಸ್ ಪಾರ್ಕಿಂಗ್ ಯೂಸ್ ಮಾಡಿರೋದು. ಈ ರೂಮ್ಗೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಈ ಪಾರ್ಕಿಂಗ್ ವಾಲ್ ಗಳಿಗೆ ನೋಡಬಹುದು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ತುಂಬಾ ಈಸಿ ಅಂತಾನೆ ಹೇಳ್ಬೋದು. ಎಲೆಕ್ಟ್ರಿಕ್ ವರ್ಕ್ ಆ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಗ್ಯಾಸ್ ಪ್ರೊವಿಷನ್ ಮತ್ತೆ ಕಾವೇರಿ ವರ್ಕ್ ಎಲ್ಲ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ವಾಲ್ ಅಲ್ಲಿ ಕೂಡ ನಮಗೊಂದು ಶೆಲ್ಫ್ ಗಳನ್ನ ಕೊಟ್ಟಿರೋದ್ರಿಂದ ಪಾರ್ಕಿಂಗ್ ಗೆ ಸಂಬಂಧಪಟ್ಟಿರುವಂತಹ ಸಣ್ಣ ಪುಟ್ಟ ಐಟಮ್ಸ್ ಗಳು ಕೂಡ ಈ ಪೋರ್ಷನ್ ಅಲ್ಲಿ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಮತ್ತೆ ಮನೆ ಒಳಗಡೆ ಹೋಗೋದಕ್ಕೆ ಈ ಸ್ಟೇರ್ ಕೇಸ್ ನ ನೋಡಬಹುದು. 45 mm ಲಪತ್ರ ಗ್ರಾನೈಟ್ ನ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಹಿಂದೆಗಡೆ ಏನು ಸೆಟ್ ಬ್ಯಾಕ್ ಬಿಟ್ಟಿದ್ರಲ್ಲ ಆ ಸೆಟ್ ಬ್ಯಾಕ್ ಕೂಡ ನಮಗೆ ಫುಲ್ MS ವರ್ಕ್ ಅಲ್ಲಿ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ಪಾರ್ಕಿಂಗ್ ಅಲ್ಲಿ ಒಂದು ರೂಮ್ ನೋಡ್ತಾ ಇರುವಂತವ್ರು ಆಲ್ಮೋಸ್ಟ್ ಈ ಪ್ರಾಪರ್ಟಿನ ಚಾಯ್ಸ್ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ. ಬಟ್ ಏನು ಅಂದ್ರೆ ಈ ಪ್ರಾಪರ್ಟಿ ಇರೋದು ನಮಗೆ JP ನಗರ 8th ಫೇಸ್ ರಾಯಲ್ ಕೌಂಟಿ ಹತ್ರ GR ಅಪಾರ್ಟ್ಮೆಂಟ್ ಹತ್ರ ಬರುವಂತದ್ದು. ಎಕ್ಸಾಕ್ಟ್ ನನ್ನ VC ಪ್ರಾಪರ್ಟಿ ಆಫೀಸ್ ಏನಿದೆ, ಆಫೀಸಿಂದ ಜಸ್ಟ್ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜು ಮತ್ತೆ 378 ಬಸ್ ರೂಟು ರಾಯಲ್ ಕೌಂಟಿ ಬಸ್ ಸ್ಟಾಪ್ ಜಸ್ಟ್ ನಮ್ಗೊಂದು 500 to 600 ಮೀಟರ್ ಹತ್ರದಲ್ಲೇ 1 ಕಿಲೋಮೀಟರ್ ಒಳಗಡೆ, ಅಂದ್ರೆ 1 ಕಿಲೋಮೀಟರ್ ಅಲ್ಲ, ಅರ್ಧ ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ್ದು ಮನೆ ಅಂತಾನೆ ಅನ್ಬೋದು. ಸ್ಟೇರ್ ಕೇಸ್ ನೋಡೋದ್ರಲ್ಲ ವೀಕ್ಷಕರೇ, 4 ಫೀಟ್ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಇವರು ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮನೆ ಮುಂದೆಗಡೆ ನಮಗೆ ಈ ಪೋರ್ಷನ್ ನೋಡಿ, ಇದು ಫುಲ್ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಮೈನ್ ಡೋರ್ ಎಂಟ್ರೆನ್ಸ್ ಕೂಡ ನಮಗೆ ವೆಂಟಿಲೇಷನ್ ಇದೆ. ಇದು ನಮಗೆ ನಾರ್ತ್ ಡೋರ್ ಬರುತ್ತೆ. ಸ್ಪೇಷಿಯಸ್ ಆಗಿ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ವಿಶಾಲವಾಗಿ ಬಿಲ್ಡ್ ಆಗಿರುವಂತಹ ಲಿವಿಂಗ್ ರೂಮ್ ಇದು. ಬಾರ್ಡರ್ ಕೂಡ ನೋಡ್ಬೋದು ನೋಡಿ. ಎಕ್ಸಾಕ್ಟ್ ನಮಗೆ ಬ್ಲಾಕ್ ಕಲರ್ ಬಾರ್ಡರ್ ಕೊಟ್ಟಿದಾರಲ್ಲ, ಆ ಬ್ಲಾಕ್ ಕಲರ್ ಬಾರ್ಡರ್ ಪಕ್ಕದಲ್ಲಿ ಬರುವಂತದ್ದು ಸೋಫಾ ಜಾಗಗಳು. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಇಷ್ಟು ಫುಲ್ಲು ನಮಗೆ ಜಾಗ ಸಿಗುತ್ತೆ. ಅಷ್ಟು ಕ್ಲೀನ್ ಆಗಿ ನಮಗೆ ಈ ಲಿವಿಂಗ್ ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ವಾಲ್ ನೋಡ್ಬೋದು, ನಮಗೆ ರಾಯಲ್ ಸ್ಟ್ರಕ್ಚರ್ ಪೈಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಜೊತೆಗೆ ಸೀಲಿಂಗ್ ಅಲ್ಲಿ ಕೂಡ ನಮಗೆ ಸೆಂಟ್ರಲ್ ಲೈನ್ ಡಿಸೈನ್ ನೋಡ್ತಾ ಇದ್ದೀರಲ್ಲ ಕೂಡ ಅದು ಕೂಡ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ವಾಲ್ ನೋಡ್ತಾ ಇರುವಂತದ್ದು ಫುಲ್ ನಮಗೆ ಇಂಟೀರಿಯರ್ ಡಿಸೈನ್. ಈ ವಾಲ್ಗೆ ಯಾವುದೇ ರೀತಿ ನಮಗೆ ಪೈಂಟ್ ಮಾಡಿಲ್ಲ, ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ನ ತಗೊಂಡಿರುವಂತದ್ದು. ಈ ಗ್ರೇನ್ಸ್ ಇರೋದೆಲ್ಲ ನಮಗೆ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಇದು ನಮಗೆ ಇಂಟೀರಿಯರ್. ಇದ್ರ ಆಪೋಸಿಟ್ ಬರೋ TV ಯೂನಿಟ್ ಕೂಡ ನಮಗೆ ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ಡಿಸೈನ್ ನ ಯೂಸ್ ಮಾಡಿದ್ದಾರೆ. ಸೂಪರ್ ಆಗಿದೆ. ತುಂಬಾ ಲಾವಿಶ್ ಆಗಿ ಬಂದಿದೆ. ದೊಡ್ಡದಾಗಿ ಇಂಟೀರಿಯರ್ ಡಿಸೈನ್ ನ ಯೂಸ್ ಮಾಡಿರೋದ್ರಿಂದ
ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ನು ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳನ್ನ ನೋಡಬಹುದು. ಸೆಂಟ್ರಲ್ಲಿ 2 ಗ್ಲಾಸ್ ಡೋರ್ ಇರುವಂತದ್ದಿದೆ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನಮಗೆ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ಗೆ. ಈ ಪೋರ್ಷನ್ ಅಲ್ಲಿ ಏನಾದ್ರು ಡೆಕೋರೇಟ್ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಬಿಟ್ಟಿರುವಂತಹ ಜಾಗ. ಇದು ಕೆಳಗಡೆ ಕೂಡ ನಮಗೆ ಪ್ರೊಫೈಲ್ ಲೈಟ್ ಗಳನ್ನ ಯೂಸ್ ಮಾಡಿದ್ದಾರೆ ನೋಡಿ, ಸಗಲ ಇದೆ. ಇದ್ರ ಪಕ್ಕದಲ್ಲಿ ಬರುತ್ತೆ ನಮಗೆ ಕಿಚನ್ ಏರಿಯಾ. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ದೇವ್ರ ಮನೆ ಪ್ರೊವೈಡ್ ಮಾಡಿರುವಂತದ್ದು. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ದೇವ್ರ ಮನೆನ ಬಿಲ್ಡ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫೆಟಲ್ಸ್, ಸೆಂಟ್ರಲ್ಲಿ ಗೋಲ್ಡ್ ಮೆಟಲ್ ಕೂಡ ಯೂಸ್ ಮಾಡಿದ್ದಾರೆ. POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೈನ್ ಡೋರ್ ನೋಡಬಹುದು, ಟೀಕುಡ್. ಈ ಸೆಂಟ್ರಲ್ಲಿ ಈ ಪೀಸ್ ಮಾತ್ರ ನಮಗೆ ಗ್ಲಾಸ್ ಕೊಟ್ಟಿದ್ದಾರೆ. ಇನ್ ಫುಲ್ ನಮಗೆ ಟೀಕುಡ್ ನ ಯೂಸ್ ಮಾಡಿರುವಂತದ್ದು ವಿತ್ ವಾಸ್ಕಲ್ ಕೂಡ ನಮಗೆ ಟೀಕುಡ್ ಯೂಸ್ ಮಾಡಿದ್ದಾರೆ. ಈ ಬಿಲ್ಡಿಂಗ್ ಯೂಸ್ ಮಾಡಿರೋ ವರ್ಕ್ ಫ್ರೇಮ್ ವರ್ಕ್ ಅಲ್ಲಿ ನಮಗೆ ಟೀಕುಡ್ ಯೂಸ್ ಮಾಡಿರುವಂತದ್ದು. ಇದು ಇವಾಗ ನೋಡ್ತಾ ಇರೋದು ಕಿಚನ್ ಏರಿಯಾ. ಮೇಲ್ಗಡೆ ಲಾಫ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ. POP ವರ್ಕ್ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಗ್ರಾನೈಟ್ ಸ್ಲಾಬ್, ಸಿಂಕ್. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಆಕ್ವಾಗಾರ್ಡ್ಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಸಿಂಕ್ ಜಾಗ ಮತ್ತೆ ಈ ದೇವ್ರ ಮನೆ ಜಾಗದಲ್ಲಿ ಒಂದು ಅರ್ಧ ಅಡಿ ಜಾಗ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಏನಕ್ಕಂದ್ರೆ ಈ ಕಿಚನ್ ಏರಿಯಾ ದೇವ್ರ ಮನೆಗೆ ವಾಲ್ಗೆ ಟಚ್ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಜಾಗನ ಬಿಟ್ಟಿರುವಂತದ್ದು. ಒಂದೊಂದು ಫ್ಯಾಮಿಲಿ ಲೈಕ್ ಮಾಡ್ತಾರೆ, ಒಂದು ಫ್ಯಾಮಿಲಿ ಲೈಕ್ ಮಾಡೋದಿಲ್ಲ. ಬಟ್ ಇದು ವಾಸ್ತು ವೈಸ್ ಅಲ್ಲಿ ನೋಡೋದಾದ್ರೆ ಟಚ್ ಆಗಬಾರ್ದು ಅನ್ನೋ ಒಂದು ರೀಸನ್ ಅಲ್ಲಿ ಈ ಜಾಗನ ಯೂಸ್ ಮಾಡಿರುವಂತದ್ದು. ಕ್ಲೀನ್ ಆಗಿ ಪಿನ್ ಟು ಪಿನ್ ಆಗಿ ಎಲ್ಲ ಯೋಚನೆ ಮಾಡಿ ಎಲ್ಲೂ ಜಾಗ ವೇಸ್ಟ್ ಆಗ್ದಿರ ವಾಸ್ತು ವೈಸ್ ಅಲ್ಲಿ ನೋಡ್ಕೊಂಡು ಮಾಡಿರುವಂತಹ ಮನೆ ಈ ಮನೆ. ಸಿಂಕು, ಆಕ್ವಾಗಾರ್ಡು, ಚಿಮ್ಮಿ ನಮ್ಗೆ ಆ ಪೋರ್ಷನ್ ಅಲ್ಲಿ ಬರುತ್ತೆ. ಇದು ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ ಫುಲ್ ನಮಗೆ ಲಾಫ್ಟ್ ವರ್ಕ್ಗಳು ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇಲ್ಲಿ ನಮಗೊಂದು ಡ್ರಾಯರ್ ಬಾಕ್ಸ್ ಗಳೆಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ನಮಗೆ MS ಬರುತ್ತೆ, ಸಾರಿ SS ಬಾಸ್ಕೆಟ್ಗಳು ಪ್ರೊವೈಡ್ ಮಾಡಿರುವಂತದ್ದು. ಓವೆನ್ ಏನಾದ್ರು ಬೇಕಾದ್ರೆ ಈ ಪೋರ್ಷನ್ ಮೌಂಟ್ ಮಾಡ್ಕೊಬಹುದು. ಫ್ರಿಜ್ಗೂ ಕೂಡ ಈ ಪೋರ್ಷನ್ ಅಲ್ಲಿ ಜಾಗ ಕೊಟ್ಟಿದ್ದಾರೆ. ವಿತ್ ಪಾಯಿಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ವಿತ್ ಸ್ಟೋರೇಜ್ಗೆ ಬಾಕ್ಸ್ ಎಲ್ಲ ನಮಗೆ ಕೊಟ್ಟಿದ್ದಾರೆ. ಇನ್ನ ಈ ಬಾಕ್ಸ್ ಗಳು ಇರೋದೆಲ್ಲ ಬಂದು ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರೋದೇ ನಮಗೆ ಯುಟಿಲಿಟಿ ಸ್ಪೇಸ್ ನೋಡಿ. ಯುಟಿಲಿಟಿ ಸ್ಪೇಸ್ ಆರಾಮಾಗಿ ಒಂದು ಡಿಶ್ ವಾಶ್ ಇಟ್ಕೊಬಹುದು. ಫ್ಲೋರಿಂಗ್ ನಮಗೆ ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಬಂದು ನಮಗೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಕಿಚನ್ ಪಕ್ಕದಲ್ಲಿ ಒಂದು ಸೆಮಿ ಕಾಮನ್ ಬಾತ್ರೂಮ್. ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ಮನೆ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಮೇನ್ ಆಗಿ ಲೊಕೇಶನ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಈ ಪ್ರಾಪರ್ಟಿ ಲೊಕೇಶನ್ ಏನಾದ್ರು ಬೇಕು ಅಂದ್ರೆ ಎಕ್ಸಾಕ್ಟ್ ಗೂಗಲ್ ಮ್ಯಾಪ್ ಅಲ್ಲಿ VC ಪ್ರಾಪರ್ಟಿ ಅಂತ ಟೈಪ್ ಮಾಡಿ ನನ್ನ ಆಫೀಸ್ ಲೊಕೇಶನ್ ಬರುತ್ತೆ. ನನ್ನ ಆಫೀಸಿಂದ ಜಸ್ಟ್ ಒಂದು 4 to 5 minutes ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಸೆಕೆಂಡ್ ಫ್ಲೋರ್ ಹೋಗಬೇಕಾದ್ರೆ ನೋಡ್ಬೋದು ವೀಕ್ಷಕರೇ, ಸ್ಟೇರ್ ಕೇಸು, ಇನ್ನರ್ ಸ್ಟೇರ್ ಕೇಸು ಕೂಡ ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. SS ವರ್ಕು ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾ ಮನೆಗಳಲ್ಲಿ SS ವರ್ಕ್ ನ ಏನ್ ಮಾಡಿರ್ತಾರೆ ಅಂದ್ರೆ ರೈಲಿಂಗ್ಸ್ ನೆಲ್ಲ ನಾವು ಜಸ್ಟ್ ಈ ತರ ಝೂಮರ್ ಕೊಟ್ಟಿರ್ತಾರೆ. ಇಲ್ಲೇನು ಅಂದ್ರೆ ಒಂದು ಎಕ್ಸ್ಟ್ರಾ ವರ್ಕ್ಗಳು ಮಾಡಿದ್ದಾರೆ. ಈ ಪೋರ್ಷನ್ ಎಕ್ಸ್ಟ್ರಾ, ಈ ಪೋರ್ಷನ್ ಎಕ್ಸ್ಟ್ರಾ, ಈ ಸೆಂಟ್ರಲ್ಲಿ ಒಂದು ರೌಂಡ್ ಫೇಸ್ ಇರೋದು, ಇದೆಲ್ಲ ನಮಗೆ ಎಕ್ಸ್ಟ್ರಾ ವರ್ಕ್ಗಳು ಈ SS ಅಲ್ಲಿ. ತುಂಬಾ ಮನೆಗಳಲ್ಲಿ ಕಡಿಮೆ ಇಷ್ಟು ವರ್ಕ್ಗಳನ್ನ ನೋಡೋದು. ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಒಂದು ಬುದ್ಧದೊಂದು ಲೋಗೋ, ಒಂದು ಬ್ಯೂಟಿಫುಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನಾವು ಎಂಟ್ರಿ ಆಗಿದ ತಕ್ಷಣ ನಮ್ಗೆ ನಾವು ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಯೂನಿಟ್. ಸೀಲಿಂಗ್ ಅಲ್ಲಿ POP ವರ್ಕು ವಿತ್ ಪ್ರೊಫೈಲ್ ವರ್ಕು ಕಂಪ್ಲೀಟ್ ಆಗಿದೆ. 4 ಡ್ರಾಯರ್ ಬಾಕ್ಸ್ಗಳು, ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಟೇಬಲ್ ವಿತ್ ವೈಫೈ ಕೇಬಲ್ ಕೂಡ ವರ್ಕ್ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಎಲ್ಲ ನಮಗೆ ಬುಕ್ಕು ರಾಕುಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಸಖತ್ತಾಗಿದೆ. ಫುಲ್ ಸ್ಟೋರೇಜ್ ಚೆನ್ನಾಗಿದೆ ನೋಡಿ. ಜೊತೆಗೆ ಈ ಪೋರ್ಷನ್ ಫುಲ್ ನಮಗೆ ಲೈಟ್ ಪ್ರಾವಿಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಪಕ್ಕದಲ್ಲಿ ಬರೋದು ನಮಗೆ ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ, ಬಟ್ ಇನ್ನು ಅದು ಫಿಟ್ ಆಗಿಲ್ಲ. ನಮ್ಗೆ ಹೆಂಗ್ ಬೇಕೋ ಆ ಥರ ನಾವು ಅದನ್ನ ಮೂವ್ ಮಾಡ್ಕೋಬಹುದು. ಇನ್ನ ಫಿಟ್ ಮಾಡಿಲ್ಲ. ಕಿಂಗ್ ಸೈಜ್ ಕಾಟ್ ನಮಗೆ ರೆಡಿ ಇರುವಂಥದ್ದು. ಹಿಂದೆಗಡೆ ನಮಗೆ ಮಿರರ್ ಕಾಣಿಸ್ತಿದೆಯಲ್ಲ, ವಿಂಡೋ ಕಾಣಿಸ್ತಿದೆಯಲ್ಲ, ಆ ವಿಂಡೋ ನಾವು ಕ್ಲೋಸ್ ಮಾಡ್ಕೊಬಹುದು. ಆ ಥರ ಇಂಟೀರಿಯರ್ ಡಿಸೈನ್ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಬ್ಯಾಕ್ಗ್ರೌಂಡ್ ಫುಲ್ ನಮಗೆ ಲಾಫ್ಟ್ ವರ್ಕ್ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
POP ವರ್ಕು ವಿತ್ ಪ್ರೊಫೈಲ್ ಲೈಟು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಆಲ್ರೆಡಿ ಕಿಂಗ್ ಸೈಜ್ ಕಾಟನ್ ನಮಗೆ ಪಕ್ಕ ಅಂದರೆ ಪಕ್ಕ ಒಂದು ಜಾಗದಲ್ಲಿ ಇಟ್ಟಿದೆ ನೋಡಿ. ಹಿಂದೆಗಡೆ ಇಷ್ಟು ಜಾಗ ಇದೆ, ಓಡಾಡೋಕ್ಕೂ ನೋಡಿ ಇಷ್ಟು ಜಾಗ ಇದೆ. ಈ ಪೋರ್ಷನ್ ಏನಾದ್ರು ಇನ್ನೂ ಈ ಕಡೆ ಬಂದರೆ ಆ TV ಯೂನಿಟ್ ಪಕ್ಕದಲ್ಲಿ ಓಡಾಡೋಕ್ಕೂ ಕೂಡ ನಮಗೆ ತುಂಬ ಸ್ಪೇಷಿಯಸ್ ಆಗಿದೆ. ಬೆಡ್ರೂಮು ನಮಗೆ ವಿಶಾಲವಾಗಿ ಬಂದಿದೆ. ಇಲ್ಲಿ ನೋಡಿ, ಇದು ವಿಂಡೋ ಇದೆಯಲ್ಲ, ಈ ವಿಂಡೋಗೂ ನಮಗೊಂದು ಡೋರ್ ಕೊಟ್ಟಿದ್ದಾರೆ ನೋಡೋದಲ್ಲ. ಈ ಡೋರು ನಮ್ಗೊಂದು ಆಫ್ ಕಟ್ ಮಾಡುತ್ತೆ, ಆ ಡೋರು ನಮ್ಗೊಂದು ಆಫ್ ಕಟ್ ಮಾಡಿದ್ರೆ ಈ ವಿಂಡೋ ನಮಗೆ ಕ್ಲೋಸ್ ಆಗುತ್ತೆ. ಕಾನ್ಸೆಪ್ಟ್ ಚೆನ್ನಾಗಿದೆ, ವರ್ತ್ ಇದೆ. TV ಯೂನಿಟ್ ಎಕ್ಸಾಕ್ಟ್ ಆಗಿ ನಾವು ಮನ್ಕೊಂಡು TV ನೋಡ್ಬೋದು. ಆ ಥರ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಇದೆ, ಕೆಳಗಡೆ ಡ್ರಾಯರ್ ಬಾಕ್ಸ್ಗಳಿಗೊಂದು ಪ್ರಾವಿಷನ್ ಮಾಡಿರುವಂಥದ್ದು. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಇರೋದು ನಮಗೆ ಅಟ್ಯಾಚ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್ ವಿತ್ ಗ್ಲಾಸಿ ಫಿನಿಶಿಂಗ್ ಮೆಟ್ರೋಫಟೈಲ್ಸ್ ವಿತ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ ಸಗದಿದೆ. ಟೈಲ್ ಅಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ನೋಡಿ, ಅಷ್ಟು ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ಈ ಅಟ್ಯಾಚ್ ಬಾತ್ರೂಮ್ ಪಕ್ಕದಲ್ಲಿ ಇರೋದು ನಮಗೆ ಬಾಲ್ಕನಿ ಏರಿಯಾ. ಫ್ಲೋರಿಂಗು ಲಪತ್ರ ಗ್ರಾನೈಟು, ವಾಲ್ಗಳಿಗೆ 2x4 ಮೆಟ್ರೋಫಟೈಲ್ಸ್. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಲುಕ್ ವೈಸ್ ಅಲ್ಲಿ ನಮಗೆ ಟಫನ್ ಗ್ಲಾಸ್ ಎಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ WPC ವರ್ಕ್ ವಿತ್ LED ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಬಟ್ ಬೆಡ್ರೂಮ್ ಅಂತೂ ಅಲ್ಟಿಮೇಟ್ ಆಗಿದೆ, ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಎದುರುಗಡೆಗೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಇದು ಕೂಡ ಅಷ್ಟೇ ವೀಕ್ಷಕರೇ, ಕಿಂಗ್ ಸೈಜ್ ಕಾಟ್ ನಮ್ಗೆ ರೆಡಿ ಇರುವಂಥದ್ದು. ಇದು ನೋಡಿದ್ರ ಎಷ್ಟು ದೊಡ್ಡದಾಗಿದೆ. ಬಟ್ ಏನು ಅಂದ್ರೆ ಇಲ್ಲೂ ಕೂಡ ನಮಗೆ ಫಿಟ್ ಆಗಿಲ್ಲ, ಇನ್ನು ಮೂವಬಲ್ ಇದೆ. ಯಾವ ಆಂಗಲ್ ಅಲ್ಲಿ ಬೇಕೋ ಆ ಆಂಗಲ್ ಅಲ್ಲಿ ಇದನ್ನ ನಾವು ಮೂವ್ ಮಾಡ್ಕೋಬಹುದು. ಇನ್ನ ಫಿಟ್ ಮಾಡ್ಕೊಟ್ಟಿಲ್ಲ. ಬ್ಯಾಕ್ ಗ್ರೌಂಡ್ ನೋಡೋದಲ್ಲ, ನಮ್ಗಲ್ಲಿ ವಿಂಡೋ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಡೈರೆಕ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ಮತ್ತೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಡೋರ್ ನ ಓಪನ್ ಮಾಡಿದ್ರೆ ನಮಗೆ ಅಟ್ಯಾಚ್ ಬಾತ್ರೂಮ್ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ನಾವು ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇದರಲ್ಲಿ ಯೂಸ್ ಮಾಡಿರೋ ಟೈಲ್ಸ್ಗಳು ಕೂಡ ಗ್ಲಾಸಿ ಫಿನಿಶಿಂಗ್ ಟೈಲ್ ನ ಯೂಸ್ ಮಾಡಿರುವಂತದ್ದು. ಮನೆ ಮಾತ್ರ ಸ್ಪೇಷಿಯಸ್ ಆಗಿದೆ. ವೆಂಟಿಲೇಷನ್ಗೆ ಹೇಳಿ ಮಾಡಿಸಿದ ಮನೆ, ಎಲ್ಲೂ ಕೂಡ ನಮಗೆ ಕ್ವಾಲಿಟಿಯಲ್ಲಿ ಕಾಂಪ್ರೋ ಆಗದಿರ ಮಾಡಿರುವಂತಹ ಮನೆ. ಏನು ಅಂದ್ರೆ ಇನ್ನ ನಮಗೆ ವೇಸ್ಟ್ ಸಾಮಾನ್ ಎಲ್ಲ ಮನೆ ಅಂತ ಇನ್ನು ಆಚೆ ಹೋಗಿಲ್ಲ, ಒಳಗಡೆ ಇರೋದ್ರಿಂದ ಸ್ವಲ್ಪ ಇನ್ನ ಕ್ಲೀನಿಂಗ್ ಪರ್ಪಸ್ ಮತ್ತೆ ಫುಲ್ ಫೈನಲ್ ಔಟ್ಪುಟ್ ಆದ್ರೆ ಮನೆ ಮಾತ್ರ ನೋಡೋದಕ್ಕೆ ಅಲ್ಟಿಮೇಟ್ ಆಗಿದೆ ಅಂತ ಅನ್ಬೋದು. ಈಗ ಬಂದಿರೋದು 3ನೇ ಫ್ಲೋರು. ಸ್ಕೈಲೈಟ್ ನೋಡಿ, ಇದೊಂದು ಜೂಮರ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ POP ವರ್ಕ್ ವಿತ್ ಕಂಪ್ಲೀಟ್ ಆಗಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ನಮಗೆ ಬಾರ್ ಕೌಂಟರ್ ಇದೆ ನೋಡಿದ್ರಲ್ಲ, ಫುಲ್ ಬಾರ್ ಕೌಂಟ್ರು. ಅದ್ರ ಕೆಳಗಡೆ ಎಲ್ಲ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇನ್ನ ಒಂದು ಮಾಸ್ಟರ್ ಬೆಡ್ರೂಮ್. ಸೇಮ್ ಕೆಳಗಡೆ ನೋಡಿದ್ರಲ್ಲ ವೀಕ್ಷಕರೇ, ಸೇಮ್ ಮೆಜರ್ಮೆಂಟ್ ಸೇಮ್ ಕಟ್ ನಮಗೆ ಕೊಟ್ಟಿರುವಂಥದ್ದು. ಬಟ್ ಏನು ಅಂದ್ರೆ ಕೆಳಗಡೆ ವಿಂಡೋಗಳು ಏನಿತ್ತಲ್ಲ, ಆ ಕಿಟಕಿಗಳ ಜಾಗದಲ್ಲೆಲ್ಲ ನಮಗೆ ಕ್ಲೋಸ್ ಮಾಡೋದಕ್ಕೆ ಇಂಟೀರಿಯರ್ ಡಿಸೈನ್ ಮಾಡಿದ್ರು. ಇಲ್ಲಿ ಈ ತರ ಮಾಡಿಲ್ಲ. ಈ ಫುಲ್ ನಮ್ಗೆ ಇಂಟೀರಿಯರ್ ಡಿಸೈನು ಈ ಪೋರ್ಷನ್ ಅಲ್ಲಿ 2 ವಿಂಡೋಗಳು ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಫುಲ್ಲು ಮತ್ತೆ ಕೆಳಗಡೆ ಫುಲ್ಲು ಇಂಟೀರಿಯರ್ ಡಿಸೈನ್ ವರ್ಕ್ ನಮಗೆ ತಗೊಂಡಿದ್ದಾರೆ. ಅದೇ ತರ ಈ TV ಯೂನಿಟ್ ಕೂಡ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಇನ್ನು ವಾರ್ಡ್ರೋಬ್ ನೋಡಿದ್ರೆ 3 ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಇದೆ, ಒಂದು ಡ್ರಾಯರ್ ಬಾಕ್ಸ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆಲ್ರೆಡಿ ಕಿಂಗ್ ಸೈಜ್ ಕಾಟ್ ರೆಡಿ ಇರುವಂಥದ್ದು. ಇದು ಒಂದು ನಮಗೆ ಬಾಲ್ಕನಿ ಏರಿಯಾ. ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಈಸ್ ಬರುತ್ತೆ ನಮಗೆ ಬಾಲ್ಕನಿ ಏರಿಯಾ. ಟಫನ್ ಗ್ಲಾಸ್ SS ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ ನಮಗೆ, ಇದು ಅಲ್ಟಿಮೇಟ್ ಆಗಿದೆ. 20-30 ಫೀಟ್ ರೋಡ್ ಸಿಗುವಂತ ಮನೆಗಳು ತುಂಬಾ ಕಡಿಮೆ. ಇದು 30 ಫೀಟ್ ರೋಡ್ ಇರುವಂತಹ ಮನೆ. ಈ ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಈಸ್ ಬರುತ್ತೆ. ಬಾರ್ ಕೌಂಟ್ರು, ಇದು ನಮಗೆ ಸೆಟ್ಟಿಂಗ್ ಇದೆ. ಇಲ್ಲಿ ಲೈಟ್ ಸ್ವಲ್ಪ ಜಾಸ್ತಿ ಇದೆ. ಈ ಸಿಟ್ಟಿಂಗ್ ಏರಿಯಾದಲ್ಲಿ ಈ ವಾಲ್ ಫುಲ್ ನಮಗೆ ಡಿಸೈನ್ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್, LED ಲೈಟ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ನಮಗೆ ಗ್ರಿಲ್ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ನೋಡಿದ್ರಲ್ಲ,
ಹೋಮ್ ಥಿಯೇಟ್ರು ಬೇಕಾದ್ರೆ ಹೋಮ್ ಥಿಯೇಟ್ರು, ಇಲ್ಲಾಂದರೆ ಜಿಮ್ ರೂಮು, ಯೋಗ ರೂಮು, ಸ್ಟೋರ್ ರೂಮು, ಗೆಸ್ಟ್ ರೂಮು, ಯಾವ ಥರ ಬೇಕಾದರೆ ಆ ಥರ ನಾವು ಕನ್ವರ್ಟ್ ಮಾಡ್ಬೋದು. ಈ ಪೋರ್ಷನಲ್ಲಿ ಯು ಪಿ ಎಸ್ ಪಾಯಿಂಟ್ ಕೊಟ್ಟಿದ್ದಾರೆ, ಟಾಪಲ್ಲಿದೆ ಯು ಪಿ ಎಸ್ ಪಾಯಿಂಟ್, ಚೆನ್ನಾಗಿದೆ. ಹಾಗೆ ಇಲ್ಲೊಂದು ಲ್ಯಾಡರ್ ಒಂದು ಪೆಂಡಿಂಗ್ ಇದೆ, ಆ ಲ್ಯಾಡರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ಹೋಗೋದಕ್ಕೆ ನಮಗೊಂದು ಲ್ಯಾಡರ್ ಒಂದು ಪ್ರೊವೈಡ್ ಮಾಡ್ತಾರೆ. ಈ ಲ್ಯಾಡರಲ್ಲಿ ನಾವು ಟೆರೆಸ್ ಮೇಲೆ ಹೋಗೋ ಥರ ನಮಗೆ ಮಾಡ್ಕೊಡ್ತಾರೆ. ಮೇಲ್ಗಡೆ ಟೆರೆಸ್ಗೆ ಹೋಗಿದ ತಕ್ಷಣ ನಮ್ಮನ್ನ ಅಲ್ಲಿ ಸಿಂಟೆಕ್ ಟ್ಯಾಂಕ್ ಒಂದು ಕೊಟ್ಟಿರುವಂಥದ್ದು ವಿತ್ ಒಂದು ಸ್ಕೈಲೈಟ್ಗೆ ಒಂದು ಪ್ರಾವಿಷನ್ ಒಂದಿರುತ್ತೆ ಮೇಲ್ಗಡೆ ಟೆರೆಸ್ಗೆ. ನೋಡೋದಲ್ಲ ವೀಕ್ಷಕರೇ, ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರು, 30 ಫೀಟಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸು, 99% ವಾಸ್ತುನ ಬಿಲ್ಡ್ ಮಾಡಿರುವಂತಹ ಮನೆ ಈ ಮನೆ. ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಮಾಡಿದ್ದಾರೆ. ಯಾಕಂದ್ರೆ ರೂಮ್ಗಳಲ್ಲೆಲ್ಲ ವಿಂಡೋಗಳನ್ನ ಕ್ಲೋಸ್ ಮಾಡೋದಕ್ಕೆಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ನಮಗೆ ಯೂಸ್ ಮಾಡಿರುವಂಥದ್ದು ಅಲ್ಟಿಮೇಟ್ ಆಗಿದೆ ಅಂತ ಅನ್ಬೋದು. ಚೆನ್ನಾಗಿದೆ. ಜೆ ಪಿ ನಗರ 8th ಫೇಸ್ ಅಲ್ಲಿ ಬರುವಂತಹ 2030 ಮನೆ, 30 ಫೀಟ್ ರೋಡ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿಯಿಂದ ನಮಗೆ ಲೊಕೇಶನ್ ಹೈಲೈಟ್ಸ್ ಏನು ಅಂದ್ರೆ, ಒಂದು ಪೂರ್ಣ ವಿಕಾಸ ಸ್ಕೂಲ್ ವಾಕಬಲ್ ಡಿಸ್ಟೆನ್ಸ್ ಬರುತ್ತೆ, ಶ್ರೀ ಚೈತನ್ಯ ಸ್ಕೂಲ್ ವಾಕಬಲ್ ಡಿಸ್ಟೆನ್ಸ್ ಬರುತ್ತೆ, ಜೂಬ್ಲಿ ಸ್ಕೂಲ್, NPS ಸ್ಕೂಲ್ ಕೂಡ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ವಾಕಬಲ್ ಅಂದ್ರೆ ಜಸ್ಟ್ ಒಂದು 5 to 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನು BMTC ಬಸ್ ಸ್ಟಾಪ್ ಏನಾದ್ರು ನೋಡೋದಾದ್ರೆ 378 ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ ಬಸ್ ರೂಟ್ ಏನಿದೆ ಅದರಲ್ಲಿ ನಮಗೆ ರಾಯಲ್ ಕೌಂಟಿ ಬಸ್ ಸ್ಟಾಪ್ ಗೆ ಜಸ್ಟ್ ಒಂದು 500 ಮೀಟರ್ ಅಲ್ಲೇ ಈ ಪ್ರಾಪರ್ಟಿ ಇದೆ. ನನ್ನ VC ಪ್ರಾಪರ್ಟಿ ಆಫೀಸ್ ಇಂದ ಜಸ್ಟ್ ಒಂದು 4 to 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನ ಮೇನ್ ರೋಡ್ ಗಳು ಬಂದು ನಮಗೆ ಕನಕಪುರ ಮೈನ್ ರೋಡ್ ಮತ್ತೆ ಬನ್ನರ್ಘಟ್ಟ ಮೈನ್ ರೋಡ್ ಸೆಂಟ್ರಲ್ ಈ ಪೀಸ್ ಬರುವಂತದ್ದು. ಬನ್ನರ್ಘಟ್ಟ ರೋಡ್ ನಮಗೆ 4 ರಿಂದ 4.5 ಕಿಲೋಮೀಟರ್, ಕೋಣನಕುಂಟೆ ಮೆಟ್ರೋ ಸ್ಟೇಷನ್, ಕನಕಪುರ ರೋಡ್ ಬಂದು ನಮಗೆ 4 ರಿಂದ 4.5 ಕಿಲೋಮೀಟರ್ ಬರುತ್ತೆ. ಬನ್ನರ್ಘಟ್ಟ ರೋಡ್ ಮೀನಾಕ್ಷಿ ಮಾಲ್ ಮತ್ತೆ ಬಾಲಾಜಿ ಸಿನಿಮಾ ಥಿಯೇಟರ್, ಹೋಲಿ ಸ್ಪಿರಿಟ್ ಸ್ಕೂಲ್, ಲಯೋಲಾ ಸ್ಕೂಲ್, BGS ಸ್ಕೂಲ್, ಕಾರ್ಮಲ್ ಸ್ಕೂಲ್ ಎಲ್ಲ ನಮಗೊಂದು 3 ರಿಂದ 3.5 ಕಿಲೋಮೀಟರ್ ಒಳಗಡೆ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನು ಕಾಲೇಜ್ ಬಗ್ಗೆ ಮಾತಾಡೋದಾದ್ರೆ RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜು ಕೂಡ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇದೆ. ಜಸ್ಟ್ 1 ಕಿಲೋಮೀಟರ್ ಒಳಗಡೆನೆ RV ಕಾಲೇಜ್ ಕೂಡ ನಮಗೆ ಬರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಜಂಬೂ ಸವರದಿನ್ನೆ, ಕೊತ್ನೂರು, ವಿನಾಯಕ ಥಿಯೇಟರು ಎಲ್ಲ ನಮಗೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. ಪ್ರೈಮ್ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಹೈಲೈಟ್ಸ್ ಮತ್ತೆ ಈ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮತ್ತೆ ಲೊಕೇಶನ್ ಹೈಲೈಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಜೊತೆಗೆ ಪ್ರೈಸ್ ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ವಿಡಿಯೋ ನೋಡೋಕ್ಕೂ ಮುಂಚೆ ಪ್ರೈಸ್ನ ನೋಡಿ, ಪ್ರೈಸ್ ಏನಾದ್ರು ನಿಮಗೆ ಓಕೆ ಆಯಿತು ಅಂದರೆ ವಿಡಿಯೋನ ನೋಡಿ ಅಂತ ಹೇಳ್ತಾ, ನಿಮ್ಮ ಪ್ರಾಪರ್ಟಿಗಳು ನಿಮಗೆ ತಿಳಿದಿರೋರ ಸ್ನೇಹಿತರಾಗಲಿ ನಿಮ್ಮ ರಿಲೇಷನ್ಸ್ಗಳಾಗಲಿ ಯಾರಿಗಾದ್ರೂ ಪ್ರಾಪರ್ಟಿಗಳು ಮಾರೋರು ಇಲ್ಲ ಪ್ರಾಪರ್ಟಿಗಳನ್ನ ತಗೊಳ್ಳೋರು ಯಾರಾದರೂ ಇದ್ದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ಯಾರು ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಅದ್ಭುತವಾಗಿರೋ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.